ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಾ, ನಿನ್ನೆ ವಿಡಿಯೋದಲ್ಲೆಲ್ಲ ನಾನು ಇದು ಫ್ರೆಂಚ್ ನಾಟ್ ವಿತ್ ಚಮ್ಕಿ ಡಿಸೈನ್ಸನ್ನು ತೋರಿಸ್ಕೊಟ್ಟಿದ್ದೆ. ನೀವು ಕಮೆಂಟಲ್ಲಿ ತಿಳಿಸಿದರೆ ಖಂಡಿತ ಮುಂದಿನ ಡಿಸೈನ್ಸ್ ಬೇಕಂದ್ರೆ ತಿಳಿಸ್ಕೊಡ್ತೀನಿ. ಇವತ್ತು ಮುಂದುವರೆದ ಭಾಗ. ನೆಕ್ಸ್ಟ್ ನಾನು ಒಂದು ಚೋಟಿ ಸ್ಟಿಚ್ ಅಂತ ತೋರಿಸ್ಕೊಡ್ತಿದ್ದೀನಿ. ಇದು ನೆಕ್ ಲೈನ್ಗೆ ಪ್ರತಿಯೊಂದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಆ್ಯಸ್ ಇಟ್ ಈಸ್ 2 ಎಳೆ ದಾರನ ತಗೊಂಡಿದ್ದೀನಿ. 2 ಎಳೆ ದಾರನ ತಗೊಂಡು ನೋಡಿ, ಇಲ್ಲಿಂದ ದಾರನ ಎಳ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ನೋಡಿ, ಪುನಃ ಆ ಕಡೆಯಿಂದ ಒಂದು ಸತಿ, ಈ ಕಡೆಯಿಂದ ಒಂದು ಸತಿ ಇದನ್ನು ತಗೋಬೇಕು. ಇಲ್ಲಿಂದ ಪುನಃ ಈ ಡಿಸೈನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನೆಕ್ಲೈನ್ಗೆ ಒಂದೊಳ್ಳೆ ಬ್ರೈಡಲ್ ನೆಕ್ಲೈನನ್ನು ಕಲ್ತಂಗೆ ಆಗುತ್ತೆ. ಹಾಗಾಗಿ ತುಂಬಾ ಈಸಿ ಇದೆ. ಆದಷ್ಟು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ನನ್ನ ಮಾತಿನ ಜೊತೆಗೆ ನೀವು ನನ್ನ ವೀಡಿಯೋಸನ್ನು ನಾನು ಹೇಗೆ ಮಾಡ್ತಿದ್ದೀನಿ, ನಾನು ಹೇಗೆಲ್ಲ ಕೈಯನ್ನು ರೊಟೇಟ್ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಆ ಕಡೆ ಒಂದು ಸತಿ, ಈ ಕಡೆ ಒಂದು ಸತಿ ನಾವು ಈ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡೋದು. ಇದು ನೆಕ್ಲೈನ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಈ ಎಲ್ಲ ದೊಡ್ಡ ಡಿಸೈನ್ಸನ್ನು ತೋರಿಸ್ಕೊಡುವಾಗ ಇವೆಲ್ಲನೂ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟು. ಅಲ್ಲಿವರೆಗೂ ನೀವು ಇವೆಲ್ಲ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಎಲ್ಲ ಡಿಸೈನ್ಸನ್ನು ಒಂದು ಸತಿ ನಿಮಗೆ ಹೇಳ್ಕೊಡ್ಬೇಕು ಅಂತೇಳಿ ಪ್ರತಿಯೊಂದನ್ನು ಡೀಟೇಲಾಗಿ ನಾನು ಹೇಳ್ಕೊಡ್ತಿದ್ದೀನಿ. ಇಷ್ಟು ಡೀಟೇಲಾಗಿ ಖಂಡಿತವಾಗ್ಲೂ ನಿಮ್ಗೆ ಎಲ್ಲೂ ಫ್ರೀಯಾಗಿ ಸಿಗೋದಿಲ್ಲ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋಸ್ಗಳನ್ನು ನೋಡಿ ಸದುಪಯೋಗನ ಪಡ್ಕೊಳ್ಳಿ. ಜೊತೆಗೆ ವೀಡಿಯೋಸ್ ಎಲ್ಲ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಎಷ್ಟು ಉಪಯೋಗ ಆಗ್ತಿದೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ಸ್ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ಇದನ್ನು ಟ್ರೈ ಮಾಡಿ. ಇಲ್ಲಿವರೆಗೂ ನಾನು ಇದನ್ನು ತೋರಿಸ್ಕೊಟ್ಟಿಲ್ಲ. ನಾನು ಹಿಂದೆ ಕ್ಲಾಸ್ ಮಾಡುವಾಗ ತೋರಿಸಿದ್ದೀನಿ. ಆದರೆ ಹಿಂದಿನ ವೀಡಿಯೋಸ್ ಎಲ್ಲ ನೀವು ನೋಡಿಲ್ಲ ಅಂದರೆ ಗೊತ್ತಿರಲ್ಲ. ನೋಡಿದರೆ ಗೊತ್ತಿರುತ್ತೆ. ನಾನು ಚೋಟಿ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈಗ ಇಷ್ಟಾದ ನಂತರ ನಾವಿಲ್ಲಿ ಒಂದು ಇದನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲೊಂದು ಲಾಕ್ ಮಾಡ್ಕೋಬೇಕು. ಪುನಃ ಕೆಳಗಡೆಗೆ ಬರಬೇಕು. ನೋಡಿ, ಈ ರೀತಿ ಎಷ್ಟು ಚೆಂದ ಬರ್ತದೆ ಡಿಸೈನ್ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಈಗ ನೀವೇ ನೋಡ್ತಿರಲ್ಲ, ಗೊತ್ತಾಗತ್ತೆ. ಈಗ ನಾವು ಇಲ್ಲಿ ಇಷ್ಟು ಡಿಸ್ಟೆನ್ಸ್, ಒಂದೇ ರೀತಿ ಡಿಸ್ಟೆನ್ಸನ್ನು ಬಿಟ್ಟು ನೋಡಿ, ಈ ರೀತಿ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಮಾಡಿಕೊಂಡು ಪುನಃ ಕೆಳಗಡೆಗೆ ನಾವು ಹೇಳ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಬರುವಂಥದ್ದನ್ನು ಪುನಃ ಇಲ್ಲಿ ಇದನ್ನು ಎಷ್ಟು ಉದ್ದ ಬೇಕಾದ್ರೂ ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ನಾನು ಇಲ್ಲಿ ನಿಮಗೆ ಸ್ವಲ್ಪನೇ ತೋರಿಸ್ಕೊಡ್ತಿದ್ದೀನಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಡಿಸೈನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನಂತ ಹೆಸರು ಅಂದರೆ ಚೋಟಿ ಸ್ಟಿಚ್ ಅಂತ ಕರೀತಾರೆ. ಸ್ವಲ್ಪ ಚೋಟ ಹೊಲಿಗೆ ಹಾಕ್ತೀವಿ ನೋಡಿ. ಇಲ್ಲಿ ನೋಡಿ, ಇದೇ ಡಿಸೈನ್ಸೇ ಚೋಟಿ ಸ್ಟಿಚ್ ಅಂತೇಳಿ. ನೋಡಿ, ಇದನ್ನು ಇಲ್ಲಿಗೆ ಹಾಕಿದ್ರೆ ಆಯಿತು. ಇದು ಪುನಃ ಮೇಲೊಂದು ಲಾಕನ್ನು ಮಾಡ್ಕೊಳ್ಳೋಣ. ಪುನಃ ಬಂದು ಕೆಳಗಡೆಗೆ ತರೋಣ. ಇದೇ ರೀತಿ ನೆಕ್ಲೈನ್ಗೆ ನಮಗೆ ಸುತ್ತ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಅಗಲವಾಗಿ ಡಿಸೈನ್ಸ್ ಬರುತ್ತೆ ಅಂತ. ಹಾಗಾಗಿ ನೀವು ಅದನ್ನೇ ನೆಕ್ಲೈನಲ್ಲಿ ಸುಮ್ಮನೆ ಇದು ಮಾಡೋ ಬದಲು ಈ ರೀತಿ ಚೋಟಿ ಸ್ಟಿಚ್ಚು ಮತ್ತು ಲೋಡ್ ಸ್ಟಿಚ್ಚು ಇನ್ನೂ ತೋರಿಸ್ಕೊಡ್ತೀನಿ. ಲೋಡ್ ಸ್ಟಿಚ್ಚು ಫ್ಲಾಟಾಗಿ ತೋರಿಸ್ಕೊಟ್ಟಿದ್ದೀನಿ. ಇದನ್ನೆಲ್ಲ ತೋರಿಸ್ಕೊಡ್ತೀನಿ ನೆಕ್ಸ್ಟು. ಈಗೆಲ್ಲ ಆಲ್ಮೋಸ್ಟ್ ಬೇಸಿಕ್ಕು ಇನ್ನೂ ಇದೆ. ತೋರಿಸ್ತೀನಿ ಅಂದರೆ ನಿಮಗೆ ಡೀಟೇಲಾಗಿ ಎಲ್ಲ ಹೇಳ್ಕೊಡ್ತೀನಿ ಅಂದರೆ ಇನ್ನೂ ಡಿಸೈನ್ಸ್ಗಳಿದೆ ಫ್ರೆಂಡ್ಸ್. ಕೆಲವ್ರು ಏನು ಮಾಡ್ತಾರೆ, ಒಂದೊಂದು ಮೇನ್ ಆಗಿರೋದಂತನ್ನ ಹೇಳ್ಕೊಟ್ಬಿಟ್ಟು ಮುಂದೆ ಹೊಟ್ಟೋಗ್ಬಿಡ್ತಾರೆ. ಆದರೆ ನಾನು ಹಾಗೆ ಮಾಡ್ತಾಯಿಲ್ಲ. ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ಕೊಡ್ತಿದ್ದೀನಿ. ನೀವು ಕ್ಲಾಸ್ಗೆ ಹೋಗಿ ಕಲಿತೀರಿ ನೋಡಿ, ಅಲ್ಲೂ ಅಷ್ಟೇ. ನಿಮಗೇನು ಕೈ ಹಿಡ್ದು ಹೇಳ್ಕೊಡೋಕ್ಕೆ ಬರೋದಿಲ್ಲ. ಅವರು ಒಂದು ಹೇಳ್ಕೊಟ್ಟಿರ್ತಾರೆ, ಮಾಡಿ ಅದೇ ರೀತಿ ಅಂತ ಹೇಳಿರ್ತಾರೆ. ಯಾಕೆಂದರೆ ನಮಗಾಗಿರೋ ಅನುಭವ. ಆದರೆ ನಾನು ಹೇಳ್ಕೊಡ್ತಾ ಇರುವಂಥದ್ದು ನನಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಷ್ಟು ನೀಟಾಗಿ ನಾನು ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಆದಷ್ಟು ನಾನು ಹೇಳ್ದಂಗೆ ಇದ್ರ ಸದುಪಯೋಗನ ಪಡ್ಕೊಳ್ಳಿ. ನೋಡಿ, ಇದು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಿಮ್ಗೆ ಹೇಳ್ಕೊಡ್ತಾ ಇರುವಂಥದ್ದು ಅಲ್ವಾ. ಇದನ್ನು ಮಾಡ್ತಾ ಹೋದರೆ ಕೊನೆವರೆಗೂ ಬರ್ತಾನೇ ಇರುತ್ತೆ ಈ ಡಿಸೈನು. ನೋಡಿ, ಲಾಕ್ ಆಯಿತು. ಎಷ್ಟು ಚೆಂದ ಬಂದಿದೆ ಅಂತ ನೀವು ನೋಡ್ಬೋದು. ನೋಡಿ,
ಇದರಲ್ಲಿ ಡಬಲ್ ಕಲರಲ್ಲೆಲ್ಲ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ಡಬಲ್ ಕಲರಲ್ಲಿ ಬೇಕು ಅಂದರೂ ಖಂಡಿತ ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಫ್ರೀಯಾಗಿ ಹೇಳ್ಕೊಡ್ತಿರುವಂತಹ ಈ ಏನಿದೆಯಲ್ಲ ಬೇಸಿಕ್ಸನ್ನು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನೀವು ಯಾವ ರೀತಿ ಸಪೋರ್ಟನ್ನು ಮಾಡ್ತೀರಾ ಅದ್ರ ಮೇಲೆ ನಾನು ಮುಂದಿನ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಸಿಕ್ಕಿಲ್ಲ ಅಂತಂದಾಗ ನಾನು ಮಾಡೋ ಪ್ರಯೋಜನ ಇಲ್ಲದೆ ಹೋಗುತ್ತೆ. ಹಂಗಾಗಿ ಆದಷ್ಟು ನಿಮ್ಮ ಸಪೋರ್ಟನ್ನು ಕೊಡಿ ಅಂತ ಕೇಳ್ತಾ, ಜೊತೆಗೆ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ನಮ್ಮ ವಿಡಿಯೋ ಎಷ್ಟು ಶೇರ್ ಆಗುತ್ತೆ ಅಷ್ಟು ನಮ್ಮ ವ್ಯೂಸ್ ಹೆಚ್ಚಾಗತ್ತೆ. ಜೊತೆಗೆ ನಮಗೆ ಮಾಡೋದಕ್ಕೆ ವೀಡಿಯೋಸ್ ಮಾಡೋದಕ್ಕೆ ನಮಗೂ ಒಂಥರ ಉತ್ಸಾಹ, ಚೆನ್ನಾಗಿ ನೋಡ್ತಿದ್ದಾರೆ, ಕಲಿತಿದ್ದಾರೆ ಅನ್ನುವಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಡಿಸೈನ್ಸನ್ನು ತೋರಿಸ್ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.